బళ్ళారి జిల్లా కలెక్టర్ ఆవరణంలో పత్రికా భవనంలో విలేకరుల సమావేశంలో వక్ఫ్ మరియు బుడా మాజీ అధ్యక్షుడు హుమాయూన్ ఖాన్ మాట్లాడుతూ పింజారావాడి ఆక్రమణల తొలగింపుకు ముందుకు రావాలని పిలుపునిచ్చారు. ఈద్గా మైదానానికి సంబంధించిన 11.50 ఎకరాల భూమిపై తప్పుడు ఆరోపణలు చేస్తున్నారని ఆయన తెలిపారు. ఫారం 2 రద్దయిందని, భూమి వక్ఫ్ ఆస్తిగానే కొనసాగుతోందని స్పష్టం చేశారు. హవాంబావి ప్రాంతంలోని 133 ఎకరాల వక్ఫ్ భూమిపై న్యాయ పోరాటం కొనసాగుతోందని వెల్లడించారు. ಅನೇಕ ಮೀಡಿಯಾದಲ್ಲಿ ಪ್ರಚನೆ ಮಾಡ್ತಿತ್ತು. ಅದು ನಮ್ಮ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರುವ ಶ್ರೀನಿವಾಸ ವಾಗ್ದಾರ್ ಅವರು ಇಮ್ರಾನ್ ಅವರು ತಮ್ಮ ಗಮನ ಸೆಳೆದಿದ್ದಾರೆ. ಶ್ಲಾಘನೀಯ. ಜೊತೆಯಲ್ಲಿ ಬೇರೆ ಮುಖಂಡರು ಯಾರು ಸುಮ್ಮನೆ ಕೂತಿಲ್ಲ, ಅವರ ಕಾಲಕ್ಕೆ ಅವರು ತಕ್ಕಂತೆ ಶಾಸಕರು ಬೇರೆ ಯಾರು ಪ್ರಯತ್ನ ಮಾಡಿದ್ರು, ಯಾರು ಕಮಿಷನರ್ ಫೋನ್ ಮಾಡಿದ್ರೆ 4 ದಿವಸ ಕಮಿಷನರ್ ಫೋನ್ ಮಾಡಿ, ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಡಿಸಿಎಸ್ ಫೋನ್ ಮಾಡಿ, ಸಿಒ ಫೋನ್ ಮಾಡಿ ಇಮೇಲೆ ಎಫ್ಐಆರ್ ಮಾಡಿ ಎಫ್ಐಆರ್ ಆಗಿದೆ. ಆದ್ಮೇಲೆ ಕಾನೂನು ಕೂಡ ತನಿಖೆ ಆಗ್ತದೆ. ತನಿಖೆ ಆಗ್ತದೆ ಯಾರು ಕಾನೂನು ಕೈ ಮಾಡಿದ್ರೆ ಅದು ನಮ್ಗೆ ಗಮನ ಇದು ಮಧ್ಯಾಹ್ನ ಈಗಿನ ಅನೇಕ ವರ್ಷಗಳಿಂದ ಏರಿಯಲ್ಲ ಈಗೆಲ್ಲ ಅಂತ ಅವ್ಯವಹಾರ ನಡೀತಾ ಇದೆ. ಇದರಿಂದ ಪ್ರೈವೇಟ್ ಪ್ರಾಪರ್ಟಿ ಎಲ್ಲ ಮಾರಾಟ ಆಗ್ತಿದೆ, ಬೇರೆ ಖಾತಾ ಬಂದ ಆಯ್ತು. ಇದು ನಿಜವಾಗ್ಲೂ ತಡೆ ಹಿಡಿತಾರೆ ಅಂತ ನಮಗೆ ಹೇಳ್ತಾ ಇದೆ. ಜೊತೆಲಿ ಇದು ಅನುಭವ ಒಂದೇ ಅಲ್ಲ, ಇದೇ ನಮ್ಮ ಬಳ್ಳಾರಿಯ ತಿರುಗುಪ್ಪ ರಸ್ತೆಯಲ್ಲಿ ಇರುವ ಆವಂಬರೆಯಲ್ಲಿ 103 ಎಕರೆ ಜಾಗ ನಮ್ಗೆ ಇವರೆಲ್ಲ ಸಪೋರ್ಟ್ ಮಾಡಬೇಕು. ಆಮೇಲೆ ಪಿಚ್ಚಾವಣೆ ಮಾಡ್ತಾರೆ. ಇನ್ನೊಂದು ಭೂಮಿ ಇದೆ, ಹುಸೇನ್ ಪೀರ ಅವರು ತಡೆ ಹಿಡಿದಾರೆ. ಆಮೇಲೆ ಕಪ್ಲಲ್ ವಿಲೇಜ್ ಸಮಸ್ಯೆ ಇದೆ, ಬಿಚ್ಚೇರಿ ವಿಲೇಜ್ ಸಮಸ್ಯೆ ಇದೆ. ಇದೆಲ್ಲ ಬದಿಗಿಂತ ಬರೀ 11 ಎಕರೆ 11 ಎಕರೆ ಇದು ತಪ್ಪು. ಇದರಲ್ಲಿ ಕೆಲಸ ಮಾಡೋಕ್ಕೆ ಅನೇಕ ಮುಖಂಡರು ಎಲ್ಲ ಮುಖಂಡರು ಕೈ ಇಲ್ಲ ಅಂತಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಏನೇನು ಇದರಲ್ಲಿ ಲೋಕ ವಿಷಯಗಳಾಗಿದೆ ಎಲ್ಲರೂ ಕಲ್ತು ನಾನೊಂದು ದಿಕ್ಕಿಗೆ ಅವರೊಂದು ದಿಕ್ಕಿಗೆ ಇವರೊಂದು ದಿಕ್ಕಿಗೆ ಹೋಗೋದ ಎಲ್ಲರೂ ಸಾಮೂಹಿಕವಾಗಿ ಯಾವ ತರ ನಾವು ಒಪ್ಪಲಾಗಿರೋದು ಸಾವಿರಾರು ಜನರ ಮುಸಲ್ಮಾನ ದಲಿತ ಮುಸಲ್ಮಾನ ಜಾತಿ ಪಕ್ಷ ಭೇದ ಭಾವನೆ ಬಿಟ್ಟು ದಲಿತ ವಾಲ್ಮೀಕಿ ರೈತ ಲಿಂಗಾಯತರು ನಮ್ಮ ಅನ್ನ ಪಕ್ಷ ಹಿರಿಯವರು ವೀರಶ ಸನ್ನೆ ಬುದ್ಧಿ ಬೆಟ್ಟವಾಗಿತ್ತು. ನಾವೆಲ್ಲ ಬಳ್ಳಾರಿ ಶಾಂತಿ ಹೆಸರುವಾಸಿಗಿದೆ. ಇದು ಶಾಂತಿ ತರಲಿಕ್ಕೆ ಬಿಜೆಪಿ ಎಲ್ಲರೂ ಕುತಂತ್ರ ಮಾಡ್ತೇವೆ. ನಾವು ಅದಕ್ಕೆ ಹೆದರೋದಿಲ್ಲ, ಬೆರೋದಿಲ್ಲ. ಜನರು ನಮ್ಮ ಜಾಣರು ಬಳ್ಳಾರಿ ಬೇರೆ ನಾವು ಬೇಗ ಕೆಲಸದ ಒಳಗಾಗಿ ನಾವು ಗಲಾಟೆಗಳೆಲ್ಲ ಮಾಡಿದ್ದಲ್ಲ. ಬಟ್